ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ 5 ಗಂಟೆ ತನಕ ಸುಸೂತ್ರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬಂದಿದೆ. ಕೊನೆಯ ಗಳಿಗೆಯಲ್ಲಿ ದೇವರು ಜಳಕಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಒಂದಿಷ್ಟು ತುಪ್ಪ ಸದಕ್ಕೆ ಹಾಕೊಂಡು ಬಂದಂಥವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಗೊತ್ತಿಲ್ಲ, ಬಂದು ದೇವರ ಘೋಷಣೆ ಚಾಕಚೂರಿ ಮೂಲಕ ಬಂದಿದ್ದು ಅಂತ ಒಂದು ಇದೆ. ಈಗ ಸದ್ಯಕ್ಕೆ ಅದು ಬೇಡ, ಎಲ್ಲ ಮುಗಿದಾದ್ದೇ ಅದು. ಈಗ ಏನಾಗಿದೆ ಅಂತಂದರೆ ಅವರು ಬಂದಾಗೆ ಘೋಷಣೆ ಕೂಗಿದಾಗ ಈ ಕಡೆಯಿಂದ ತುಪ್ಪ ಸಂಪ್ರದಾಯ ಪದ್ಧತಿಯಲ್ಲೇ ಈ ದೇವಸ್ಥಾನದ ಕಾರ್ಯಕ್ರಮಗಳು ಇಲ್ಲ, ಯಾವುದೇ ಜನಾಂಗ ಸಂಪ್ರದಾಯ ಪದ್ಧತಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳತಕ್ಕಂಥದ್ದು ಕೂಡ ನಾವು ಬಯಲದಲ್ಲಿ ಪ್ರಸ್ತಾಪ ಆಗಿದೆ. ಹಾಗೆಯೇ ನಮ್ಮ ಕಡೆಯಿಂದನೂ ಅವ್ರ ಕಡೆಯಿಂದ ಸ್ವಲ್ಪ ವಾದವಿವಾದ ಆಯಿತು. ಆ ವಾದವಿವಾದದಲ್ಲಿ ಸ್ವಲ್ಪ ತಳ್ಳಾಟ ನೂಕಾಟ ಕೂಡ ಆಗಿದೆ. ಅದು ಸಾಧಾರಣ ದೇವರು ಜಳಕಕ್ಕೆ ಹೋಗುವಂಥ 5 ಗಂಟೆ ಸಮಯದಲ್ಲಿ, ಅಂದರೆ ಸೋಮವಾರದಿಂದ ಶುಕ್ರವಾರ 5 ಗಂಟೆ ತನಕ ಯಾವುದೇ ಕಾರ್ಯಕ್ರಮಕ್ಕೆ ಅಡ್ಡಿ ಆಗದೆ ಆ ಕೊನೆಯ ಗಳಿಗೆಯಲ್ಲಿ ನಾವು ಧ್ವಜಸ್ತಂಭದ ಪಕ್ಕದಲ್ಲಿ ದೇವರನ್ನ ಕೂರಿಸಿ ಅದಕ್ಕೆ ಪೂಜೆ ಮಾಡಬೇಕಿತ್ತು. ಆ ಪೂಜಾ ಟೈಮಲ್ಲಿ ಇವರು ಬಂದು ಘೋಷಣೆ ಕೂಗಿದಾಗ ಒಂದಷ್ಟು ಆ ಕಡೆ ಈ ಕಡೆ ವಾದವಾದಗಳು ನಡೆದವು. ನಂತರ ನಾವು ಧ್ವಜಸ್ತಂಭದಲ್ಲಿ ಇದು ದೇವರನ್ನ ಇಟ್ಟಾಗ ಅದನ್ನು ಜಲಕಕ್ಕೆ ಕೊಂಡು ಹೋಗುವಂಥ ವ್ಯವಸ್ಥೆ ಅಡಿಯಲ್ಲಿ ನಮಗೆ ಸ್ವಲ್ಪ ಸೆಕ್ಯೂರಿಟಿ ಬೇಕಾಗಿತ್ತು. ಹಾಗೆಯೇ ನಾವು ಇಮಿಡಿಯೇಟಾಗಿ ನಾವು ಪೊಲೀಸ್ನವರಿಗೆ ಈ ವಿಚಾರವನ್ನು ತಿಳಿಸಿದಾಗ ಸ್ಥಳೀಯರು ಒಂದು 15 ಜನ ಬಂದಿದ್ದರು. ಶುಕ್ರವಾರದವರೆಗೆ ಸಮಸ್ಯೆ ಇರಲಿಲ್ಲ, ನಿಮಗೆ ಸಬ್ಜೆಕ್ಟ್ ರಿಪೋರ್ಟ್ನ ಗೊತ್ತಾಯಿತು. ಸೋಮವಾರದಿಂದ ಶುಕ್ರವಾರವರೆಗೆ ಕಾರ್ಯಕ್ರಮ ನಡೀತಲ್ಲ, ಅದು ಕೊನೆಯ ಗಳಿಗೆಯಲ್ಲಿ ಜಲಕಕ್ಕೆ ಹೋಗೋದು ಈ ಸಮಸ್ಯೆ ಆಯಿತು. ಬೈಲ ಬಂದಿದ್ದು 10/10/24. ಯಾಕೆಂದರೆ ಅದಕ್ಕೆ ಪ್ರೋಸೆಸ್ಸಲ್ಲಿದೆ. ನಿಮಗೆ ಬೈಲ ರಿಜಿಸ್ಟ್ರೇಷನ್ ಕಾಪಿ ಸಿಕ್ಕಿದ್ದು 10/10/24. ಓಕೆ, ನೀವು ಪುನರ್ ಪ್ರತಿಷ್ಠಾಪನೆ ಇಲ್ಲಿ ಮಾಡಿದ್ರಲ್ಲ 2023ರಲ್ಲಿ, ಆಗ ನಿಮಗೆ ಈ ಥರ ಸಮಸ್ಯೆ ಆಗಿಲ್ವಾ? ಅಂದರೆ ಈ ಥರ ಯಾರು ಬರಲಿಲ್ಲ, ಆಗಲೂ ಇದೇ ದೇವತಾ ಕಾರ್ಯಕ್ರಮಕ್ಕೆ ಅವರು ಏನು ಬೆಂಬಲ ಕೊಡಬೇಕು ಕೊಟ್ಟಿದ್ದಾರೆ. ಅಂದರೆ ಮೊನ್ನೆ ಬಂದವರು ಕೊಡಲಿಲ್ಲ, ಬೇರೆಯವರು ಕೊಟ್ಟಿದ್ದಾರೆ. ವರ್ಗಕ್ಕೆ ಸೀಮಿತ ಆದವರು ಭಾಳಷ್ಟು ಜನ ಬಂದಿದ್ದಾರೆ. ಮೊನ್ನೆ ಕೂಡ ಒಂದು 10-12 ಜನ ಬಿಟ್ಟರೆ ಅವರು ವರ್ಗದವ್ರು ಭಾಳಷ್ಟು ಜನ ಇದ್ದರು. ಸೊ ಕಟ್ಟೆಮಾಡು ಗ್ರಾಮದಲ್ಲಿರುವ ಮೃತ್ಯುಂಜಯ ದೇವಸ್ಥಾನದಲ್ಲಿ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಆಗಿರುವ ಅಹಿತಕರ ಘಟನೆಯ ವಿರುದ್ಧ ಸಂಬಂಧವಾಗಿ 2 ಸಮುದಾಯದ ಮಧ್ಯೆ ಅಸಮಾಧಾನ ಆಯಿತು. ಅದನ್ನು ಶಾಂತಿ ರೀತಿಯಲ್ಲಿ ನಾವು ಕಾಪಾಡುವುದಕ್ಕೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇವತ್ತು ಶಾಂತಿ ಸಭೆ 3 ಗಂಟೆಗೆ ನಡೀತಾ ಇದೆ. ಅದಕ್ಕೆ ಎಲ್ಲ ಸಮುದಾಯವರು, ಈ ಗ್ರಾಮದಲ್ಲಿ ಇರುವ ಸದಸ್ಯರು ಮತ್ತು ಟೆಂಪಲ್ ಕಮಿಟಿಯವರು ಎಲ್ಲರನ್ನು ಕೂಡ ನಾವು ಕರೆದಿದ್ದೀವಿ. ಅದೇ ರೀತಿಯಲ್ಲಿ ಪೊಲೀಸ್ ಪ್ರೊಟೆಕ್ಷನಲ್ಲಿ 144 ಹಳೆಯ CRPC 140 ಅಡಿಯಲ್ಲಿ ಈಗ ಹೊಸದಾಗಿ BNSS ಅಲ್ಲಿ 163 ಅಂದರೆ ಹೇಳ್ತೀವಿ. 5 ಜನಕ್ಕಿಂತ ಹೆಚ್ಚು ಯಾರೂ ಇಲ್ಲಿ ಅಸೆಂಬಲ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮೃತ್ಯುಂಜಯ ದೇವಸ್ಥಾನದಲ್ಲಿಂದ ಸುತ್ತಮುತ್ತ 5 ಕಿಲೋಮೀಟರ್ಗೆ ಈ ಕಾನೂನನ್ನು ನಾವು ಜಾರಿ ಮಾಡಿದ್ದೀವಿ. ಅದಲ್ಲದೆ ಇದು ಎನ್ಫೋರ್ಸ್ ಮಾಡುವುದಕ್ಕೆ 4 KSRP ಹೊರಗಡೆ ಅಂತ ಬಂದಿದೆ. DR ಪಾರ್ಟಿ ಒಂದು 5 ಇರ್ತದೆ. ಸುಮಾರು 300ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಈ ಬಂದೋಬಸ್ತಲ್ಲಿ ಇದ್ದಾರೆ. ಮತ್ತು ಪ್ರಿವೆಂಟಿವ್ ಅರೆಸ್ಟ್ ಬೇರೆ ಕಡೆ ಕೆಲವೊಂದು ಘಟನೆಗಳು ಇಲ್ಲಿ ನಾವು ಬಂದು ದೇವಸ್ಥಾನಕ್ಕೆ ಬರ್ತೀವಿ ಅಂತ ಕರೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ವಿ. 50 ಜನ ಪ್ರಿವೆಂಟಿವ್ ಅರೆಸ್ಟ್ ಕೂಡ ನಾವು ಮಾಡಿದ್ವಿ ಆಲ್ರೆಡಿ. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಅವರಿಗೆ ಅವಕಾಶ ಇರ್ತದೆ. ಒಂದು ಸಮಸ್ಯೆ ಸರಿಪಡಿಸಿಕೊಳ್ಳೋದಕ್ಕೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇರ್ತದೆ. ಇಲ್ಲಿ ನಮ್ಮ ಧಾರ್ಮಿಕ ಉಡುಪಲ್ಲಿ ಬಿಟ್ಟಿಲ್ಲ ಅಂದ್ರೆ ಸಂದರ್ಭದಲ್ಲಿ ಜಿಲ್ಲಾ ಆಡಳಿತಾಧಿಕಾರಿ ಗೌರ್ಮೆಂಟಿನಲ್ಲಿ ಒಂದು ಮನವಿ ಮಾಡಿ ಇದು ಸರಿಪಡಿಸಿ ಅಂದರೆ ಹೇಳಬಹುದಾಯಿತು. ಇಲ್ಲ ಇದು ಮೇಲ್ಗಡೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೂ ಒಂದು ನ್ಯಾಯಾಲಯಗಳು ಇರ್ತದೆ. ನ್ಯಾಯಾಲಯಕ್ಕೆ ಹೋಗಿ ನಮಗೆ ಅವಕಾಶ ಕೊಡಿ ಅಂದರೆ ಹೇಳಬಹುದಾಯಿತು. ಇಲ್ಲ ನಾವೇ ಹೋಗ್ತೀವಿ, ನಮ್ಮ ಇಷ್ಟಕ್ಕೆ ಹೋಗ್ತೀವಿ ಅಂದರೆ ಹೇಳೋದು ಸರಿ ಇರಲ್ಲ. ಅವಕಾಶ ಇರುವಾಗ ನೀವು ಮನವಿ ಮಾಡಿ, ಕನ್ಸಿಡರ್ ಮಾಡಲ್ಲ ಅಂದರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಎಲ್ಲರಿಗೂ ರೈಟ್ಸ್ ಇದೆ, ಪ್ರತಿಯೊಬ್ಬರಿಗೂ ಇದರಲ್ಲಿ ರೈಟ್ಸ್ ಇದೆ. ಬಟ್ ಅವಕಾಶನೇ ಕೊಡದೆ ಕಾನೂನು ನಾನೇ ಕೈಯಲ್ಲಿ ತೊಗೊಳ್ತೀನಿ ಅಂದರೆ ಹೇಳೋದು ಸರಿ ಇರಲ್ಲ. ಈಗ ಕಾಲದಲ್ಲಿ ನಾವು ಒಬ್ಬನು ಕೊಲೆ ಮಾಡ್ತಾನಂದ್ರೆ ಕೂಡ ಕಾನೂನು ರೀತಿಯಲ್ಲಿ ನಾವು ಶಿಕ್ಷೆ ಕೊಡಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಇಂತಾಗ ಯಾರು ಕಾನೂನನ್ನು ತನ್ನ ಕೈಯಲ್ಲಿ ತಗೊಳ್ಳೋದು ಬೇಡ. ಅಂತಾಗ ಯಾವುದು ಕೆಲವೊಬ್ಬರು ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಸಮುದಾಯದ ಬಗ್ಗೆ ಇನ್ನೊಬ್ಬರು ಅವಹೇಳನಿಕ ಮಾತುಗಳನ್ನು ಆಡುವುದು, ಅವಾಚ್ಯ ಶಬ್ದಗಳನ್ನು ಪ್ರಯೋಗ ಮಾಡುವುದು, ಒಂದು ಸಮುದಾಯ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎದ್ದು ಕಟ್ಟುವುದು, ಈ ಸಮಸ್ಯೆಗಳು ಆಗ್ತಾ ಇದೆ. ಅಂಥ ವ್ಯಕ್ತಿಗಳಿಗೆ ಯಾರು ಸಪೋರ್ಟ್ ಮಾಡೋದು ಬೇಡ. ಶಾಂತಿ ಕಾಪಾಡೋದಕ್ಕೆ ಪ್ರಯತ್ನ ಮಾಡಿ, ಸಮಸ್ಯೆ ಇರುತ್ತೆ ಅಂದರೆ ಪರಿಹಾರ ಸಿಗ್ತದೆ, ಮನವಿ ಮಾಡಿ. ಆರ್ಗನೈಸೇಷನ್ಸ್, ಇನ್ಸ್ಟಿಟ್ಯೂಷನ್ಸ್ ಇದೆ, ಕೋರ್ಟ್ಗೆ ಹೋಗಬಾರ್ದು, ಜಿಲ್ಲಾ ಆಡಳಿತ ಇರ್ತದೆ, ಅವ್ರಿಗೆ ಅವಕಾಶ ಕೊಡಿ. ಸಮಸ್ಯೆಯನ್ನು ಸರಿಪಡಿಸೋದಕ್ಕೆ ಶಾಂತಿ ರೀತಿಯಲ್ಲಿ ಪ್ರಯತ್ನ ಮಾಡಿ. ಅದು ಬಿಟ್ಬಿಟ್ಟು ಯಾರು ಕಾನೂನು ಕೈಯಲ್ಲಿ ತಗೊಳ್ಳೋದು ಬೇಡ.
ಪೊಲೀಸರಿಗೆ ನೀವು ಸಹಕಾರ ಮಾಡಬೇಕಂದ್ರೆ ಹೇಳ್ಕೊಳ್ತೀವಿ. ಸ್ವಲ್ಪ ಸಮಾಧಾನದಿಂದ ಎಲ್ಲರೂ ಇರಬೇಕಂದ್ರೆ ಅವಕಾಶ ಕೊಡಲ್ಲ. ಅವರು ಆಲ್ರೆಡಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ವಿ. ಅಲ್ಲಿ ಯಾರು ಇಲ್ಲಿ ಬರೋದಕ್ಕೆ ಅವಕಾಶ ಕೊಡಲ್ಲ. ಈ ಪ್ರೊಟೆಸ್ಟ್ ಅವರು ರೈಟ್ ಇದೆ, ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಪ್ರೊಟೆಸ್ಟ್ ಮಾಡೋದು ಮಾಡಲಿ. ಯಾವುದೇ ಒಂದು ಅವಕಾಶ ಕೊಡಬೇಕಲ್ಲ. ಅವರ ಡಿಮಾಂಡ್ ಏನಂದರೆ ಒಂದು ಅವಕಾಶ ಕೊಡಬೇಕು ನಮಗೂ ಕೂಡ. ಇಲ್ಲ ನಮ್ಮಲ್ಲಿ ಇಲ್ಲ ಅಂದರೆ ಕೋರ್ಟ್ ಇರ್ತದೆ. ಕೋರ್ಟಲ್ಲಿ ಒಂದು ಮನವಿ ಮಾಡಬಾರ್ದು. ನಮಗೆ ನಮ್ಮ ಉಡುಪನ್ನು ಹಾಕ್ಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಕೋರ್ಟಿಗೆ ಹೋಗಬಹುದಾಯ್ತು. ಜಿಲ್ಲಾ ಆಡಳಿತ ಇರ್ತದೆ. ಇಲ್ಲ ಗೌರ್ಮೆಂಟ್ ಲೆವೆಲಲ್ಲಿ ಹೋಗಿ ಮನವಿಯನ್ನು ಒಂದು ಕೊಡಬಾರ್ದು. ಇದೆಲ್ಲ ಫಸ್ಟ್ ಮಾಡಬೇಕಾಗುತ್ತೆ.